ಡೆವಿಲ್ ದರ್ಶನಕ್ಕಾಗಿ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾವನ್ನ ನೋಡಬೇಕು ಅಂತ ದರ್ಶನ್ ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ತಯಾರಿಯನ್ನ ಚಿತ್ರತಂಡ ಮಾಡ್ತಾ ಇದೆ. ಸದ್ಯಕ್ಕೆ ಚಿತ್ರಮಂದಿರದ ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್ ಅಲ್ಲಿರುವಂತಹ ನರ್ತಕಿ ಥಿಯೇಟರ್ ಅಲ್ಲಿ ನಾವಿದ್ದೀವಿ. ಈಗಾಗಲೇ ದರ್ಶನ್ ಅವರ ಆರಡಿ ಕಟ್ಔಟ್ ಕೂಡ ರಾರಾಜಿಸ್ತಾ ಇದೆ. ಡೆವಿಲ್ ಅಲ್ಲಿ ಯಾವ ತರ ಇರ್ತಾರೆ ಅನ್ನುವಂಥ ಒಂದು ಚಿಕ್ಕ ಹಿಂಟನ್ನ ಈ ಒಂದು ನಾವು ಕಟ್ಔಟ್ಗಳಲ್ಲಿ ನೋಡಬಹುದು. ಸೊ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾವಾಗ ಬೆಳ್ಳಿ ತೆರೆಗೆ ಲಗ್ಗೆ ಇಡುತ್ತೆ ಡೆವಿಲ್ ಅನ್ನುವಂಥ ಕಾತುರದಲ್ಲಿ ಅಭಿಮಾನಿಗಳು ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಒಬ್ಬರು ಅಭಿಮಾನಿಯವರು ವಿಶೇಷ ರೀತಿಯಲ್ಲಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಒಂದು ಕಡೆ ನಾವು ಅಬ್ಸರ್ವ್ ಮಾಡ್ಬೋದು, ದರ್ಶನ್ ಅವರು ಹೇಳಿದ್ರು, ಅಭಿಮಾನಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ಜೈಲಿನಿಂದ ರವಾನಿಸಿದ್ದಾರೆ. ಅದೊಂದು ಖುಷಿ ಅಭಿಮಾನಿಗಳಲ್ಲಿ ಇದ್ದರೆ, ಇನ್ನೊಂದು ಕಡೆ ಡೆವಿಲಲ್ಲಿರುವಂತಹ ಒಂದು ವಿಶೇಷವಾದ ಚೇರ್ ಏನಿತ್ತು ಅದು ಒರಾಯನ್ ಮಾಲ್ ಪಕ್ಕದಲ್ಲಿರುವಂತಹ ಲೇಕ್ ಬಳಿ ಇದೆ. ಇನ್ನೊಂದು ಕಡೆ ಈಗಾಗಲೇ ಒಂದು ಬೈಕನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಕಂಪ್ಲೀಟಾಗಿ ಅದನ್ನು ನೋಡ್ಬೋದು. ಎಲ್ಲ ರೀತಿಯಲ್ಲಿ ದರ್ಶನ್ ಫೋಟೋಗಳು ಅದರಲ್ಲಿ ರಾರಾಜಿಸ್ತಾ ಇದೆ. ಅವರ ಲುಕ್ ಆಗಿರ್ಬೋದು, ಟ್ರೈಲರ್ ರಿಲೀಸ್ ಆದಾಗ ಬಂದಂಥ ಲುಕ್ ಆಗಿರ್ಬೋದು, ಒಂದು ಗೆಟಪ್ ಆಗಿರ್ಬೋದು, ಅದೆಲ್ಲ ಈ ಬೈಕಲ್ಲಿ ರಾರಾಜಿಸ್ತಾ ಇದೆ. ಹಾಗಿದ್ರೆ ಈ ಬೈಕನ್ನು ನರ್ತಕಿ ಥಿಯೇಟರ್ ಮುಂಭಾಗದಲ್ಲಿ ಯಾರು ನಿಲ್ಲಿಸಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಕಾಡಬಹುದು. ಆ ಪ್ರಶ್ನೆಗೆ ಈಗಾಗಲೇ ಉತ್ತರವನ್ನು ಕೊಡಕ್ಕೆ ಒಬ್ಬರು ಅಭಿಮಾನಿ ಇಲ್ಲಿದ್ದಾರೆ. ಸೊ ಸರ್, ನಿಮ್ದೇನಾ? ನೀವು ಎಲ್ಲಿಂದ ಬಂದಿರೋರು? ನಾನು ಡಾಲಸ್ ಕಾಲೋನಿ ಮೇಡಮ್, ನ್ಯೂ ಬಿಎಲ್ ರೋಡಿಂದ, ಸಂಜಯ್ ನಗರ. ಸರಿ, ಇದೇನು ಸರ್ ಈ ಥರ ಉದ್ದೇಶ ಇಟ್ಕೊಂಡು ಬೈಕಿಗೆ ಕಂಪ್ಲೀಟ್ ಆಗಿ ದರ್ಶನ್ ಅವರ ಟ್ರೈಲರ್ ಇರಲಿರುವಂಥ ಫೋಟೋವನ್ನು ಬಳಸ್ಕೊಂಡಿದ್ದೀರಾ? ಅದು ಅವ್ರ ಮೇಲಿರೋ ಅಭಿಮಾನ ಮೇಡಮ್, ಅವ್ರ ಮೇಲಿರೋ ಅಭಿಮಾನ, ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋಕ್ಕೂ ನಮಗೆ ಆಗಲ್ಲ. ಯಾಕೆಂದರೆ ತುಂಬ ಒಂದು ಕಡೆ ನಾಳೆ ಚಿತ್ರ ರಿಲೀಸ್ ಆಗ್ತಾಯಿದೆ, ಅದು ಒಂದು ಕಡೆ ತುಂಬ ಖುಷಿ ಇದೆ. ಆದರೆ ನಮ್ಮ ಬಾಸು ಜೊತೆಲಿಲ್ಲ ಅನ್ನೋದೊಂದು ತುಂಬ ನೋವಾಗ್ತಿದೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ನಾವು ಅವ್ರು ನಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ನಾವು ಉಳಿಸಿ ತೋರಿಸ್ತೀವಿ, ಚಿತ್ರ ಯಶಸ್ವಿ ಮಾಡಿಕೊಡ್ತೀವಿ. ನಮ್ಮ ಬಾಸ್ಗೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಮೇಡಮ್. ಈಗ ಟ್ರೈಲರ್ ಬರೋ ಮುಂಚೆ ನಾನು ಬರ್ತಿದ್ದೀನಿ ಚಿನ್ನ ಅನ್ನುವಂಥ ಒಂದು ಟೀಸರನ್ನು ಬಿಟ್ಟರು, ಅದನ್ನು ಕೇಳಿದಾಗ ಎಷ್ಟು ಖುಷಿಯಾಗಿತ್ತು. ಟ್ರೈಲರ್ ನೋಡಿದ ಮೇಲೆ ನಿಮ್ಗೆ ಏನು ಅನಿಸಿತ್ತು? ಟ್ರೈಲರ್ ನೋಡಿದ ಮೇಲೆ ಅದು ನಾನು ಬರ್ತಿದ್ದೀನಿ ಚಿನ್ನ ಅಂತ ಹೇಳಿದಾಗ ನಮ್ಮ ಬಾಸು ಬೇಗ ಬರಲಿ ಅಂತ ನಮ್ಗೆ ಅನ್ನಿಸ್ತು. ಅದನ್ನೇ ಅವರು ಸಂದೇಶ ಕೊಟ್ಟಿರ್ಬೋದು. ಅದಕ್ಕೋಸ್ಕರ ಖುಷಿಯಾಗಿದೆ. ಟ್ರೈಲರ್ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಇನ್ನೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಪೈರಸಿ ಯಾರೂ ಮಾಡಬೇಡಿ, ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಡೆವಿಲ್ ಇದ್ರ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಅವರು ಡೆವಿಲ್ಲೇ ಮೇಡಮ್, ಅವರು ಡೆವಿಲ್ಲೇ. ಕೆಲವರ ದೃಷ್ಟಿಯಲ್ಲಿ ಅವರು ಡೆವಿಲ್ ಆಗಿರ್ತಾರೆ, ಕೆಟ್ಟವ್ರಿಗೆ. ಒಳ್ಳೆಯವ್ರಿಗೆ ಅವ್ರು ಯಾವತ್ತಿದ್ರೂ ದೇವರೇ ಮೇಡಮ್, ಅಭಿಮಾನಿಗಳ ಆರಾಧ್ಯ ದೈವ ಅವರು. ದರ್ಶನ್ ಇಲ್ಲದಿದ್ದರೂ ಕೂಡ ಅವರ ಒಂದು ನೇತೃತ್ವವನ್ನು ಅಭಿಮಾನಿಗಳು ವಹಿಸ್ಕೊಂಡಿದ್ದಾರೆ. ಗೆಲ್ಲಿಸ್ತೀವಿ ಅಂತ ಸಿನಿಮಾ ಶುರುವಾದಾಗಿಂದ ಹೇಳ್ತಾನೆ ಇದ್ದೀರಾ. ಸೊ ಯಾವ ಥರ ಎಲ್ಲ ಫ್ಯಾನ್ಸ್ಗಳು ಒಗ್ಗಟ್ಟಾಗಿ ಸಿನಿಮಾವನ್ನು ಗೆಲ್ಲಿಸ್ತೀರಾ ಅಂತ? ಎಲ್ಲ ಕಡೆ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಸಿದ್ದೇಶ್ವರ, ಪ್ರಸನ್ನ ಟಾಕೀಸು, ನರ್ತಕಿ, ಎಲ್ಲ ಕಡೆ ಮಟನ್ ಬಿರಿಯಾನಿ ಎಲ್ಲ ಹಾಕ್ತಿದ್ದಾರೆ. ತುಂಬ ಕಡೆ ಸೆಲೆಬ್ರೇಷನ್ ಮಾಡಿ ಎಂಟೈರ್ ಕರ್ನಾಟಕ ಅಭಿಮಾನಿಗಳು ತುಂಬ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ಇದನ್ನು ಶತದಿನ ಆಚರಿಸ್ತೀವಿ ಮೇಡಮ್. ಹರ್ಷ ಅಂತ. ಇದೊಬ್ಬ ಅಭಿಮಾನಿಯ ಮಾತಾಗಿತ್ತು. ಹರ್ಷ ಅನ್ನುವರು ಡಾಲರ್ಸ್ ಕಾಲೋನಿಯಿಂದ ಬಂದು ನರ್ತಕಿ ಥಿಯೇಟರ್ ಮುಂಭಾಗದಲ್ಲಿ ಅವರ ನೆಚ್ಚಿನ ಒಂದು ಬೈಕನ್ನು ಇರಿಸಿ ಅದಕ್ಕೆ ಕಂಪ್ಲೀಟ್ ಆಗಿ ದರ್ಶನ್ ಅವರ ಭಾವಚಿತ್ರವನ್ನು ಅಂಟಿಸಿದ್ದಾರೆ. ಈ ಮೂಲಕ ಡೆವಿಲ್ಗೆ ಸಪೋರ್ಟನ್ನು ಕೂಡ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಅಭಿಮಾನಿಗಳೆಲ್ಲ ಜೊತೆಗೂಡಿ ಸಿನಿಮಾವನ್ನು ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನರ್ತಕಿ ಥಿಯೇಟರಲ್ಲಿ ಈಗಾಗಲೇ ಸಂಭ್ರಮ ಮೆರೀತಾ ಇದೆ. ಹಬ್ಬದ ರೀತಿಯಲ್ಲಿ ತಯಾರುಗಳನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.